ಡೈಲಿ ವ್ಲಾಗ್ ಮಾಡೋದ್ರಲ್ಲಿ ನನ್ನ ಮೊದಲ ಪ್ರಯತ್ನ. ಏನಾದರೂ ತಪ್ಪಾಗಿದ್ರೆ ನಿಮ್ಮ ರೈಟ್ ಸೈಡ್ ಕಿಡ್ನಿಗೆ ಹಾಕೊಳ್ಳಿ, ಲೆಫ್ಟ್ ಸೈಡ್ ಕಿಡ್ನಿಗೆ ಹಾಕೊಳ್ಳೋಕೆ ಮುಂದೆ ನಾನು ಇನ್ನ ವಿಷಯಗಳನ್ನ ಕೊಡ್ತಾ ಇರ್ತೀನಿ. ಶನಿವಾರ ಬೆಳಿಗ್ಗೆ ಬೇಗ ಎದ್ದು ಶಿಸ್ತಾಗಿ ಜಿಮ್ಗೆ ಹೋಗಿ ವಾಪಸ್ ಬಂದು ಹೋಗಿದ್ದೆ ಆಂಜನೇಯನ ದೇವಸ್ಥಾನಕ್ಕೆ. ಪ್ರತಿ ಶನಿವಾರ ಇಲ್ಲಿ ಬಂದು ಕುತ್ಕೊಂಡು ಹನುಮಾನ್ ಚಾಲೀಸ ಪಠನೆ ಮಾಡಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಕಷ್ಟ ಸುಖನೆಲ್ಲ ಮಾತಾಡ್ಕೊಂಡು ಆರತಿ ತಗೊಂಡು ಬರೋದಿದೆಯಲ್ಲ, ಅದಕ್ಕಿಂತ ನೆಮ್ಮದಿ ವಿಷಯ ಬೇರೆ ಏನೂ ಇಲ್ಲ ಅನ್ಸುತ್ತೆ. ಅಲ್ಲಿಂದ ನಾನು ಹೋಗಿದ್ದು ನನ್ನ ಡೆಂಟಲ್ ಅಪಾಯಿಂಟ್ಮೆಂಟ್ಗೆ. ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಅವ್ರು ಪ್ರಿಸ್ಕ್ರೈಬ್ ಮಾಡಿದಂಥ ಆಂಟಿಬಯೋಟಿಕ್ಸ್ನೆಲ್ಲ ತಗೊಂಡು ಸೀದಾ ಮನೆಗೆ ಬಂದರೆ ನಮ್ಮಮ್ಮ ಜ್ಯೂಸ್ ಇಟ್ಕೊಂಡು ಕಾಯ್ತಾ ಇದ್ರು. ಅದನ್ನೇ ತೋರಿಸ್ತೀನಿ, ಹುಚ್ಚಿ ಥರ ಇದ್ದೀನಿ ಅದಕ್ಕೆ ತೋರಿಸ್ತೀನಿ. ದಿನದಲ್ಲಿ 1-2 ಸಲ ಈ ಥರ ನಮ್ಮ ಮಮ್ಮಿ ಕಾಲು ಎಳಿಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಪುಲ್ಚಾರ್ ಇಡ್ಲಿ ಸಾಂಬಾರನ್ನ ಎಷ್ಟೇ ಡಿಪ್ ಮಾಡ್ಕೊಂಡು ತಿಂದ್ರು ಅದನ್ನ ಅನ್ನ ಸಾಂಬಾರು ಥರ ಕಲ್ಸ್ಕೊಂಡು ತಿನ್ನೋದ್ರಲ್ಲಿರೋ ಮಜಾ ಇದೆಯಲ್ಲ, ಆಹಾ. ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮನೇಲಿರೋರ್ನೆಲ್ಲ ಗೋಳಿಕೊಂಡಾದ್ಮೇಲೆ ನಂಗೆ ನೆನಪಾಯಿತು, ಇವತ್ತು ನಾವು ಟೋಫು ಮಾಡಬೇಕು ಅಂತ. ನಾರ್ಮಲ್ ಟೋಫು ನಾನು ಮಾಡಿದ್ದೀನಿ, ಆದರೆ ಮಸಾಲೆ ಹಾಕಿ ಟೋಫು ಮಾಡಿದ್ರೆ ಅದನ್ನ ಮತ್ತೆ ಮ್ಯಾರಿನೇಟ್ ಮಾಡೋದಿರಲ್ಲ. ಟೋಫು ಮಾಡಬೇಕಾದ್ರೆ ಅದಕ್ಕೆಲ್ಲ ಮಸಾಲೆನೂ ಹಾಕ್ಬಿಟ್ಟೆ. ಏನು ಮಸ್ತಾಗಿದ್ದು ಗೊತ್ತಾ. ನೆಕ್ಸ್ಟ್ ಇದು ನಮ್ಮ ಡಿನ್ನರ್ ಪ್ಲೇಟ್: ಚಪಾತಿ, ಟೋಫು, ಬೆಂಡೆಕಾಯಿ ಪಲ್ಯ, ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ. ತಿನ್ಬಿಟ್ಟು ಪಬ್ಜಿ ಆಡೋಣ ಅಂತ ಕೂತ್ಕೊಂಡ್ರೆ ಏನೋ ಟ್ರೈಲರ್ ಎಲ್ಲ ತೋರಿಸ್ತಾ ಇದ್ರು. ಏನಿದು ಹೊಸದಾಗಿದೆಯಲ್ಲ ಅಂತ ನೋಡಿದ್ರೆ ಪಬ್ಜಿನಲ್ಲಿ ಹೊಸ ಥೀಮ್ ಬಿಟ್ಟಿದ್ದಾರೆ. ಲೈಫ್ ಜಸ್ಟ್ ಗಾಟ್ ಸೋ ಮಚ್ ಬೆಟರ್ ಇದನ್ನ ನೋಡಿದ್ಮೇಲೆ. ಐ ಆಮ್ ಸೋ ಹ್ಯಾಪಿ. ನಮ್ಮಮ್ಮ ತಲೆ ಮೇಲೆ 2 ಬಿಡೋ ತನಕ ಪಬ್ಜಿ ಆಡಿ ಅದಾದ್ಮೇಲೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂತ ನಾನು, ಚಿನ್ನು, ಗುಬ್ಬಿ 3 ಜನನು ವಾಕಿಂಗ್ ಹೋದ್ವಿ. ಅಂಡ್ ಇದಾಗಿತ್ತು ನನ್ನ ದಿನ.